ದೇವದಾಸ, ಲೈಫಲ್ಲಿ ಬಂಗಾದಂಗೆ 5 ಅವರ್ ಸಿಕ್ಕಿದೆ, ಹುಡುಗಿ ನೋಡಿದ್ರೆ ಸೈಲೆಂಟಾಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ಅನ್ಯಾಯ ಅಲ್ವೇನೋ ಇದು? ಏನ್ರಿ ತುಂಬ ದುಃಖದಲ್ಲಿದ್ದೀರಾ? ಓಹ್ ಏನ್ರಿ ಹೊಳೆ ಮೇಲ್ ಬಂದಂಗಿದೆ. 5 ನಿಮಿಷದ ಮುಂಚೆ ಹೊಳೆಯಲ್ಲಿ ನೀರೇ ಇರಲಿಲ್ಲ. ನೀವೇನಾದ್ರೂ ಕಣ್ಣೀರು ಹಾಕಿ ಹೊಳೆ ತುಂಬಿಸ್ಬಿಟ್ರಾ? ನಾನೇನು ಯಾಕೆ ಹೊತ್ಕೊಂಡೋದ್ರಿ? ಓ ಅದಾ ಸಮಾಚಾರ. ಅಲ್ಲ ರೀ, ನೀವು ಹೊತ್ಕೊಂಡು ಹೋಗಿ ಪೀಠದ ಮೇಲೆ ಕೂರ್ಸಿದ್ರೆ ಲೈಫಲ್ಲಿ ಬಂಬಾಟಾಗಿರ್ತಾರೆ ಅಂತ ಹೇಳಿದ್ರಿ, ಅದಕ್ಕೆ ಹೊತ್ಕೊಂಡೋಗಿ ಕೂರ್ಸಿದ್ನಪ್ಪ. ಅದಕ್ಕೆ ಯಾಕೆ ಹಳೆ ಫಿಲಮಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಥರ ನಿಂತಿದ್ದೀರಾ? ಪ್ಲೀಸ್ ಲೀವ್ ಮಿ ಅಲೋನ್. ಲವ್ ದೇವದಾಸ, ಎಲ್ಲದಕ್ಕೂ ಗಂಟೆ ಅಲ್ಲಾಡ್ಸ್ ಬೇಡ ಬೇಡ ಅಂತ ಹೇಳ್ತಿರ್ತೀಯಾ? ಹುಡುಗಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ? ನೋಡಲ್ಲಿ ಗುರ್ರ ಅಂತ ನಿಂತಿದ್ದಾಳೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ್ಮಗೆ ಅಬ್ಬಾ. ಮಳೆ ಬರ್ತಾ ಇದೆ. ಹೋಯ್ ಬನ್ನಿ. ಮಳೆಯಲ್ಲಿ ನಿಂದು ಜ್ವರ ಗಿರ ಬಂದರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತೊಗೊಂಡು ಶೂಟ್ ಮಾಡಿಬಿಡ್ತಾರೆ. ನಿಮ್ಮ ಡ್ಯಾಡಿ ಗುರಿ ಬೇರೆ ಸೂಪರ್. ಬನ್ನಿ ಬಂದರೆ ಮೊದಲು ಇವಳ ತಲೆ ಬರ್ಸು. ಮುಂಗಾರು ಮಳೆ ಜ್ವರ ಗಿರ ಬಂದ್ರೆ ಕಷ್ಟ. ಹೋಗು ಮಗ, ಹೋಗು 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 ಹೋಗು. ಪಾಪ ಹುಡುಗಿ. ನನಗೂ ಸ್ವಲ್ಪ ಪಾಪ ಅನ್ನಜ. ನಾನು ಮಳೆ ನೆಂದಿದ್ದೀನಿ. ನೀನು ಬಾರ ಇಲ್ಲೇ, ಬಾರ ಇಲ್ಲೇ ಕೂತ್ಗಳ. ನಿನಗೆ ಬೆಚ್ಚಗೆ ಆಗಕ್ಕೆ ಬೇರೆ ಔಷಧಿ ಉಂಟಾ? ಏನೋ ನೀನು ಗಂಡು ಹುಡುಗ ಆಗಿ. ಇಲ್ಲ, ನಾನು ತುಂಬಾ ಒಳ್ಳೆಯವನು. ಇದು ಒಳ್ಳೆಯವ್ರಿಗೆ ಇರೋದು ತಗ. ಹಾಗ ಆದ್ರೂ ಬೇಡ ಇರ್ಲಿ ತಗ. ತಗೋ ಮಗ, ಸೀರೆ ಉಟ್ಟುಕೋ ಉಟ್ಟುಕೋ. ಅಜ್ಜಿ ಇದನ್ನ ಹೇಗೆ ಉಟ್ಕೊಳ್ಳೋದು? ಅಯ್ಯೋ ಹುಚ್ಚು ಹುಡುಗಿ, ನಿಂಗೆ ಅಷ್ಟು ಬರುದಿಲ್ವಾ? ಬಾ. ಎಷ್ಟು ಹೇಳಿದ್ರು ಬೇಡ ಅಂತೀಯಲ್ಲ. ಮಳೆಗೆ ಬಾರಿ ಒಳ್ಳೇದು, ಒಂಚೂರು ರುಚಿ ನೋಡ. ನನಗೆ ಸಿಗೋ ಬುಡ್ಡಗಳೆಲ್ಲ ಎಣ್ಣೆ ಹೊಡಿ ಅಂತಾರೆ. ಯಾಕಜ್ಜ ನೀವೆಲ್ಲ ಈ ತರ? ತೀರ್ಥ ಭಗವಂತ ಭಗವಂತ ಇದು. ನನಗೆ ಬೇಡ. ತಗೊಂಡು ಹೋಗಿ ಕೊಡು. ಹೋಗು. ನಾನು ಬಯಲುಸೀಮೆಯಿಂದ ಎಮ್ಮೆ ವ್ಯಾಪಾರಕ್ಕೆ ಇಲ್ಲಿಗೆ ಬಂದವನು. ನನ್ನ ಹೆಂಡತಿ ಈ ತರ ಬಟ್ಟೆ ಹಾಕೊಂಡಿದ್ದು ನೋಡಿ ಹಳ್ಳಕ್ಕೆ ಬಿದ್ದಿದ್ದು. ಬಟ್ಟೆ ಮೈಮೆ ಏನು ಮಾಡಕ್ಕಾಗಲ್ಲ. ಈಗ ಹೋಗ್ತದೆ ತಗ. ತಾಳಾಗಿ ಹೋದ ಹುಡುಗ. ಇನ್ಮೇಲೆ ಇದೇ ಥರ ಟೈಟ್ ಆಗ್ಬೇಕೇನ್ರಿ? ನೀವು ಕುಡ್ದಾಗ ಎದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನಾನೇನು ಕುಡ್ದಿಲ್ಲ ರೀ. ನೀವಲ್ಲ ರೀ, ನಾನು ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೆ ನೀವು ಸಿಕ್ಕೇ ಸಿಗ್ತೀರಾ. ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಬ್ಕೊಂಡು 1.5 ಲೀಟ್ರು ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ. ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಂಡು ಆಡೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮು ಬರಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ.
ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡಕ್ ಆಗದೆ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದ್ದೆ. ಆದರೆ ಒಂದು ತಿಳ್ಕೊಬೇಕು, ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಾಳಿಗೆ ಏನು ಕೇಳಿಸಲ್ಲ ರೀ. ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಯಾರು ಸಿಗಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ. ಆದರೆ ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ. ನಾನು ಸಾವು ಜನ್ಮ ಎತ್ ಬಂದ್ರು ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಾನು ಇಡೀ ಲೈಫಲ್ಲಿ ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಈ ನೆನಪನ್ನೇ ರಿವೆಂಡ್ ಮಾಡಿಕೊಂಡು ಹೇಗೋ ಇಡೀ ಲೈಫ್ ತಳ್ಳಿಬಿಡ್ತೀನಿ. ಥ್ಯಾಂಕ್ ಯು ರೀ ನಂದಿನಿ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬ ನೋವಾಗುತ್ತ್ರಿ, ಆದರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಈ ಜೊತೆಲಿ ಹಾಟ್ ಡ್ರಿಂಕ್, ಲೋಕಲ್ ನೀರ ಕೈಯಲ್ಲಿದ್ರೆ ದೂಸರ ಮ್ಯಾಟ್ರೇ ಇಲ್ಲ ರೀ. ಸ್ವಲ್ಪ ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲೋಪ ಕಣ್ಮುಚ್ಚ, ದೇವದಾಸ್ ನೀನ ನಾನಂತ ಕೇಳ್ತಿದ್ದಾನೆ. ಬೇಡ ಕಣ್ರಿ, ನೀವು ಒಂದ್ಸಲಿ ಕೈ ಹಿಡಿದಿದ್ದಕ್ಕೆ ಈ ಲೆವೆಲ್ಗೆ ಲೋ ಆಗೋಯ್ತು. ಇನ್ನೊಂದ್ಸಲಿ ಕೈ ಹಿಡಿದ್ರೆ ಎಲ್ಲೇನಾಗುತ್ತಂತ ಭಯ. ಬೇಡ, ಮಳೆ ನೀರು ಅವಾಯ್ಡ್ ಆದ್ರೆ ಕಣ್ಣೀರು ಕಾಣುತ್ತೆ. ನಾಚಿಕೆ ಆಗುತ್ತೆ ರೀ, ನಾಚಿಕೆ ಆಗುತ್ತೆ. Hi Nandini. Hi. Why are you late? I'm so sorry. I'm very sorry. Hi. Excuse me. ಯಾಕೋ ಹುಡುಗ, ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅದು ಹುಡುಗಿಯರು. ಸ್ವಲ್ಪ ಎನರ್ಜೆಟಿಕ್ ಆಗಿ ಓಡಾಡಿ ಯಾರೊಬ್ಬಳನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ಥರ ಕೂತಿದ್ಯಲ್ಲೋ. ಒಂದು ಹುಡುಗಿನ ಬೀಳ್ಸಕ್ಕೆ ಹೋಗಿ ಬ್ರೇಕ್ ಫೇಲ್ ಆಗಿ ಜೀವನದಲ್ಲಿ ಬೇಜಾರಾಗಿದೆ ಅಂಕಲ್. ಈ ಗ್ಯಾಪಲ್ಲಿ ಇನ್ನೊಂದು ಬೇಕಾ? ಕಷ್ಟ ಆಗುತ್ತೆ. ಓ ಹಾಗ. ಒಂದು ಕೆಲಸ ಮಾಡು, ಇನ್ನು ಹುಡುಗಿನ ಆ ಮಲ್ಲಿಗೆಪುರ ದೇವಸ್ಥಾನ ಕರ್ಕೊಂಡು ಹೋಗು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹಾಗಂತೀರಾ? ಡೆಫಿನೆಟ್ಲಿ. ಇವತ್ತು ನೀನು ಹೋಗಿದ್ದೀಯಂತಲ್ಲ, ಹೇಗಿದೆ ಆ ದೇವಸ್ಥಾನ, ಆ ಭಕ್ತಿ, ಆ ನಂಬಿಕೆ? ಇನ್ನೆಲ್ಲೂ ಇಲ್ಲ. ಬೈ ದ ವೇ ಥ್ಯಾಂಕ್ಸ್. ನೀನು ನಂದಿನಿನ ಮೆಟ್ಲು ಹತ್ತೋಕೆ ಬಿಡ್ಲಿಲ್ವಂತಲ್ಲ, ನೀನೇ ಮೇಲೆ ಹೋಗಿ ಪ್ರಸಾದ ತಂದು ಕೊಟ್ಟಿ ಅಂತಲ್ಲ. ದೊಡ್ಡವ್ರು ಹೇಳಿದ್ ಮಾಡ್ಲೇಬೇಕಲ್ಲ ಅಂಕಲ್. ಗ್ರೇಟ್. ನನ್ನ ಮಗಳು ಕೋತಿ,
ಮೆಟ್ಲು ಹತ್ತಬೇಡ ಅಂದ್ರೆ ಹತ್ತಾಳೆ. ಅದಕ್ಕೆ ಇನ್ಮೇಲೆ ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು ಅಂತ ಮಾತಾಗಿದೆ. ಹಾಗ ಅಂಕಲ್? ಎಸ್, ಈ ವರ್ಷದಿಂದ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು. ನಾನು ರಿಟೈರ್ ಆಗಿಬಿಟ್ಟೆ. ಲೋ ದೇವದಾಸ, ಕೇಳ್ದೇನೋ? ಏನೋ ಇದು ಗಿಡ್ತಾ ಇದೆ. ನನಗೂ ಚಾನ್ಸ್ ಇದೆ. 55 kg ಇರೋ ಹುಡುಗಿನ ಬೆಟ್ಟದ ಮೇಲೆ ಹೊತ್ಕೊಂಡು ಹೋಗಿದ್ದು ವೇಸ್ಟ್ ಆಗ್ಲಿಲ್ಲ ಕಣೋ, ವರ್ಕೌಟ್ ಆಗ್ತಾ ಇದೆ. ನಾನೀಗ ಗಂಡನ್ ಲೆಕ್ಕ ಕಣೋ. ಲೋ ದೇವದಾಸ, ನಾನು ಏನೇ ಹೇಳಿದ್ರು ಇಲ್ಲ ಅಂತ ಗಂಟೆ ಅಳ್ಳಾಡಿಸ್ತೀಯ ನಿನ್ನ. ಏನೋ ಎಲ್ಲೋಗ್ತೀಯ? ಇರೋ. ನೋಡ್ರಿ, ನಿಮ್ ಮಗಳು ಮದ್ವೆಲಿ ಇದೇ ಡ್ರೆಸ್ ಅಲ್ಲಿ ಇರ್ತಾಳೆ. ಒಂದ್ಸಲ ಡ್ರೆಸ್ ಹಾಕಿ ಎಲ್ಲ ಸರಿಗಿದೆಯಾ ನೋಡೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದೆ? ಸೂಪರ್, ವಂಡರ್ಫುಲ್. ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ. ಶುರು ಆಯ್ತು ನಿಮ್ದು. ಯಂಗ್ ಮ್ಯಾನ್, ಕೆನ್ ಯು ಥಿಂಕ್ ಆಫ್ ಎನಿಥಿಂಗ್? ಎಸ್ ಐ ಡು ಅಂಕಲ್. ಹೇಳು ಮತ್ತೆ. ಮದ್ವೆಗಿದ್ವೆಲ್ಲ ದೊಡ್ಡ ಮ್ಯಾಟ್ರು. ಆದ್ರೆ ಇಂಥ ಟೈಮಲ್ಲಿ ಹುಡುಗಿ ಎಣೆ ಖಾಲಿ ಆಗಿದ್ರೆ ದೆವ್ವದ ಪಿಕ್ಚರ್ ಅಲ್ಲಿ ಬರೋ ಮೋಹಿನಿ ತರ ಕಾಣ್ತಾರೆ. ಕುಂಕುಮ ಗಿಂಕುಮ ಇಟ್ರೆ ದೇವತೆ ತರ ಕಾಣ್ತಾರೆ. That's it. ಯಾ ಯಾ. Oh my God. How can we forget ಕುಂಕುಮ, you ladies? ಪ್ರೀತಮ್ is right. ಕುಂಕುಮ ಇದ್ರೇನೆ ನನ್ನ ಮಗಳು ದೇವತೆ ತರ ಕಾಣೋದು. ಗ್ರೇಟ್ ಯಂಗ್ ಮ್ಯಾನ್. ಅದಕ್ಕೆ ಹೇಳೋದು ಪ್ರೀತಮ್ ಇರಬೇಕು ಅಂತ. ಗೋ ಸ್ವೀಟಿ, ಕುಂಕುಮ ಹಚ್ಕೊಂಡು ಹೋಗು. ಕಮಲಾ, ನಿನ್ ಮಗ ಸಾಮಾನ್ಯದವನಲ್ಲ ಕಣೆ. ಹೆಂಗಸರಿಗೆ ಗೊತ್ತಾಗ್ಲಿಲ್ಲ. ಏನೋ ಮಾಡ್ರನ್ ಹುಡುಗಿ ಅಂತ ಸುಮ್ನೆ ಬಿಟ್ವಿ. ನೋಡು, ಕಂಡಿಡ್ದ್ಬಿಟ್ಟ. ಬಿಂದಿ ಸೆಲೆಕ್ಟ್ ಮಾಡ್ತಿರ್ಬೇಕು. ಇಷ್ಟೊತ್ತ ಏನೋ ಆಗಿದೆ ರೀ. ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ. ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ, ಹಾಕೊಳ್ಳಿ. ಹಾಯ್ ನಂದು. ಏನಾಯ್ತು ಬಂಗಾರ ನಿಂಗೆ? ಏನ್ ಪುಟ? ವಾಟ್ ಹ್ಯಾಪನ್ಡ್? ಮದ್ವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ? ಅದನ್ನ ಹೀಗ ಬಿಸಾಡೋದು? ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ನಂಗೆ? ರಾಮ, ಗನ್ ತಗೊಂಬ. ರೀ, ಮಾತ್ಗೂ ಗನ್ ತಗೋತೀನಿ ಅಂತೀರಲ್ಲ. ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದೀನಲ್ಲ ಅಂತ ದುಃಖ ಅವಳಿಗೆ. ಹೌದಾ ಪುಟ? ನೋ ಬೇಬಿ, ಡೆಲ್ಲಿಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ, ನಿನಗೆ ನಮ್ಮ ನೆನಪು ಆಗಲ್ಲ. ನೋಡು, ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ಮಪ್ಪಂಗೆ ಪ್ರಾಣ ಹೋದಂಗ ಆಗತ್ತೆ. ಹೌದು ಪುಟ. ಹೇಳ್ ಬಂಗಾರ, ಹೇಳ್. ದೇವದಾಸ್, ದೇವದಾಸ್. ಸಾರಿ ಅಂಕಲ್, ನಾನ್ ದೇವದಾಸ್ ನೋಡ್ಕೊಂಡ್ ಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಸಾರಿ. ಇಲ್ಲಿ ಬಾ. ಇಲ್ಲಿ ಬಾ. ಯಂಗ್ ಮ್ಯಾನ್, ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ಅವಳನ್ನ ನೀನಲ್ದೆ ಇನ್ಯಾರು ನಗಿಸ್ಬೇಕು? ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗೋಯ್ತು. ಹಾಗಲ್ಲ. ಅಲ್ಲ, ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು? ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕೆ ಬೇಜಾರ್ ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್. ರೀ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ. ನೋಡು, ಅವಳನ್ನ ನಗ್ಸಿ ಊಟಕ್ಕೆ ಕರ್ಕೊಂಬ. ನಾನು ಇವಳ ಫ್ರೆಂಡ್ಸ್ ಅನ್ನು ಊಟಕ್ಕೆ ಕರಿತೀನಿ. ರೀ, ಜೀವಮಾನ ಎಲ್ಲ ಇದೇ ಆಗೋಯ್ತು. ತವ್ರ ಮನೆ ಬಗ್ಗೆ ಯಾವ್ದಾದ್ರು ದುಃಖದ ಹಾಡು ಹೇಳೇನ್ರಿ? ಸಿಚುಯೇಷನ್ ಸೆಟ್ ಆಗುತ್ತೆ. ಬೇಡ ಬಿಡಿ, ಹಾಡು ಹೇಳಲ್ಲ. ಸಿಂಗಿಂಗ್ ಕ್ಯಾನ್ಸಲ್. ತತ್ತೇರೆ, ಮಧ್ಯದಲ್ಲಿ ಸೀರೆ ಗಲಾಟ ಬೇರೆ. ನಾನು ಮಾಡೋ ಕೆಲಸ ಒಂದೊಂದಲ್ಲ ಅಲ್ವೇನ್ರಿ? ಎಲ್ಲಿದ್ದೀರಾ ಬಾಸ್ ನೀವು? ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟದ್ನೋ ಅವ್ರು ಇನ್ನೊಂದು 2 ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ. ಈ ಶಾರ್ಟ್ ಕಟ್ ಯಾಕೆ ಹೋಗ್ಬೇಕು ದೇವದಾಸ? ನಮ್ಗೆ ಬಿಚ್ಬಿಡೋಣ. ಅದನ್ನ ಬಿಚ್ಚಬೇಡಿ. ಅದನ್ನ ಬಿಚ್ಚಬೇಡಿ ಅಂದೆ. ಅದಲ್ಲೇ ಇರ್ಲಿ. ಅರ್ಥ ಆಗ್ಲಿಲ್ಲ.
ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ ನಿಮ್ಮ ಆಶೀರ್ವಾದ. ವಂಡರ್ಫುಲ್. 72.5. ನಂಬರ್ 2 77.14. ನಂಬರ್ 3 81.34. ಹೇ, ಮೆನ್ ಆರ್ ಪ್ರೊಹಿಬಿಟೆಡ್. ಗಂಡಸರಿಗೆ ಅವಕಾಶವಿಲ್ಲ. ಗೋ ಬ್ಯಾಕ್, ಗೋ ಬ್ಯಾಕ್. ಚಪ್ಪಾಳೆ ಜೋರಾಗಿ ತಟ್ಟಿ. ಚಪ್ಪಾಳೆ ಚಪ್ಪಾಳೆ. 0 ಬರೀ. 0 ಬರೀಯೋ. ಬಬ್ಲಿ, ನಿನ್ ಗಂಡಂಗ್ ತುಂಬಾ ಹುಡ್ಗಿರ್ ಕಾಟ ಕಣೆ. ನಿನ್ ಗಂಡನೂ ಏನ್ ಕಮ್ಮಿ ಇಲ್ಲ. ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡ್ ಮೆರೀತಾರ ನೋಡು. ಓಕೆ ಓಕೆ, ಎಲ್ರಿಗೂ 100 ಕೊಡ್ತೀನಿ. 100. ನೋಡಿ ನೋಡಿ ಸಾಕಾಗೋಗಿದೆ. ಅದಕ್ಕೆ ಪರಮ್ವೀರ್ ಚಕ್ರ ಬದಲು ಪರಮ್ವೀರ್ ಛತ್ರಿ ಅಂತ ಹೆಸರಿಟ್ಟಿದ್ದೀನಿ. ಓಕೆ ಓಕೆ ಓಕೆ, ಎಲ್ರಿಗೂ 100 ಕೊಡ್ತೀನಿ. 100. ಓಕೆ ಬೇಡ, 110 ಕೊಟ್ಟಿದ್ದೀನಿ. ಇಲ್ಲಿ ಹಲೋ, ಒಂದ್ ನಿಮಿಷ. ಊರಿಂದ ಇನ್ನಷ್ಟು ಜನ ಹುಡುಗಿರ್ ಬರ್ತಿದ್ದಾರೆ. ನೀವೇ ಪಿಕಪ್ ಮಾಡ್ತೀರಾ ಪ್ಲೀಸ್? ಹೌದಾ? ವೈ ನಾಟ್? ಯಾಕಂದ್ರೆ ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಗರ್ಲ್ಸ್, ಐ ವಿಲ್ ಬಿ ಬ್ಯಾಕ್ ಸೂನ್. ಈ ಕೋತಿ ಗ್ಯಾಂಗ್ ಜೊತೆ ನಂದಿನಿ ಮದ್ವೆ ಇನ್ವಿಟೇಷನ್ ಹಂಚಕ್ಕೆ ಊರ್ ಸುತ್ತಕ್ ಹೋಗ್ತೀನಿ ಅಂದಿದ್ಲು. ಬೇಗ ಕರ್ಕೊಂಡು ಹೋಗು. ಇದೇನ್ರಿ ಇದು? ಒಂದ್ಸಲಿ ಅನ್ಯಾಯ ಆದ್ರೂ ಹೋಗ್ಲಿ ಬಿಡಿ ಅನ್ಬೋದು, 2ನೇ ಸಲ ಓಕೆ ಅನ್ಬೋದು, 3ನೇ ಸಲ ನನ್ಗೆ ಈ ತರ ಆಗ್ತಾ ಇರೋದು. ದೇವ್ರೆ, ಈ ಗಂಡು ಜನ್ಮ ಸಾಕಪ್ಪ ಸಾಕು. ಬೇಗ ರೆಡಿಯಾಗಿ. ನೀವ್ ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗುತ್ತಾ? ಎಲ್ಲಿಗೆ ಪಯಣ? ನಿಮ್ಗೆ ಗೊತ್ತಾಗತ್ತೆ. ಕ್ವಿಕ್. ಲವ್ ದೇವದಾಸ, ಆ ಹುಡುಗಿ ಮತ್ತೆ ಬಂದ್ಬಿಟ್ಟಾಳು. ನೋಡ್ಕೊಳ್ಳೋ ಪುಣ್ಯಾತ್ಮ. ಕ್ಯಾಬ್ರೆ ಡ್ಯಾನ್ಸರ್ ತರ ಆಗೋಯ್ತು ನಮ್ ಲೈಫ್. ಹೋಗಣ್ಣ. ಹೇಳಿದ್ಮೇಲೆ ಹೋಗದೆ. ಓಹೋ, ಏನ್ರಿ ಇಷ್ಟೊಂದು ಮದುವೆ ಇನ್ವಿಟೇಷನ್ ಕಾರ್ಡ್ಸು? ಯಾರು ಕೊಡ್ತೀರಾ? ಈ ಊರಲ್ಲಿ ಹುಡುಕಿದ್ರೆ 2.5 ಮನೆ ಕೂಡ ಇಲ್ಲ ನೆಟ್ಟಿಗೆ. ಯಾರಿಗೂ ಕೊಡ್ತಾ ಇಲ್ಲ. ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಇಟ್ಟಿರೋದು. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಅದನ್ನ ಯಾಕೆ ತಗೊಂಡ್ರಿ? ಆ ವಾಚಲ್ಲಿ ಹೆಚ್ಚು ಕಮ್ಮಿ ನನ್ನ ಲೈಫೇ ಇದೆ. ನೀವೊಬ್ಬರದೇನ ಲೈಫ್ ಇದ್ರಲ್ಲಿ ಇರೋದು? ಹಂಗಂತೀರಾ? ಇದು ಕೂಡ ಅರ್ಥ ಆಗ್ಲಿಲ್ಲ. ಎಲ್ಲ ಅರ್ಥ ಆಗತ್ತೆ. ಇಲ್ಲಿ ನಿಲ್ಸಿ, ಅವ್ರು ಹೋಗ್ಲಿ. ನೀವು ಹೇಗೆ ಹೇಳ್ತೀರೋ ಹಾಗೆ. ಮುಂದೆ ಇಲ್ಲಿ ಎಡಗಡೆ ತಿರ್ಗಿಸಿ. ಓ ಎಸ್, ಆಯ್ತು. ಸುಮ್ನಿರ, ಮಾತಾಡ್ಬೇಡ, ಹೊಡೆದಾಕ್ಬಿಡ್ತೀನಿ. ನೋಡ್ರಿ, ಹುಡುಗಿ ರೂಟ್ ಚೇಂಜ್ ಮಾಡ್ತಿದ್ದಾಳಲ್ಲ, ಲೂಸ್ ಗೀಸ್ ಆಗಿದ್ದಾಳ, ಕೇಳು ಅಂತಿದ್ದಾನೆ. ಕರೆಕ್ಟ್ ಆಗಿ ಹೇಳಿದಾನೆ. ಗಾಡಿ ಓಡಿಸಿ. ನೀವು ಹೇಳೋದು ದೊಡ್ಡದ, ನಾನು ಓಡಿಸೋದು ದೊಡ್ಡದ? ಸೈಕಲ್ ಶಾಪ್ ಅವನು ಅವ್ರ ಸೋದರ ಮಾವ ಇರಬೇಕು. ಮದುವೆ ಕಾರ್ಡ್ ಕೊಡಕ್ ಹೋಗಿದ್ದಾಳೆ ನಿಮ್ಮ ಅಕ್ಕ. ತಗೋ ನೀನು. ಹತ್ತಿ. ಮುಂದೆ ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ.
ಸುಮ್ಮನಿರ ರಾಸ್ಕಲ್ ಮಾತಾಡಬೇಡ ನೀನು. ಏನಾಯ್ತು? ಅಲ್ಲ, ಹುಡುಗಿ ದೇವರಾಣೆಗೂ ಲೂಸ್ ಆಗ್ಬಿಟ್ಟಿದ್ದಾಳೆ, ಹುಷಾರು ಅಂತಿದ್ದಾನೆ. ಅಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದ್ದೀನಿ. ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನೀವು ಹೇಳಿದ್ ಮಾಡೋದು ಬಿಟ್ಟು ಈ ನಡುವೆ ನಾನು ಬೇರೆ ಕೆಲಸನೇ ಮಾಡಿಲ್ಲ ರೀ. ನಡ್ರಿ, ಇದು ಒಂದು ಆಗೋಗ್ಲಿ. ರೇ ಅಲ್ಲಿ ಯಾರ್ರಿ ಇದಾರೆ ಮದುವೆ ಕಾರ್ಡ್ ಕೊಡೋಕ್ಕೆ? ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡಬೇಡಿ. ಈ ವಾಚ್ ಕಟ್ಟಿ ನನ್ನ ಕೈಗೆ. ಕಟ್ತಿರೋ ಇಲ್ವೋ? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನು ಇಷ್ಟಪಡದೆ ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಈ ಕೈ ಯಾವತ್ತೂ ಬಿಡಲ್ಲ ಅಲ್ವಾ? ಮುಂದೆ ಎಲ್ಲರನ್ನೂ ಒಪ್ಪಿಸ್ತೀನಿ. ಪ್ಯಾಪ ಡುಮ್ ಡುಮ್. ಒಪ್ಲಿಲ್ಲ ಅಂದ್ರೆ? ಸೀರೆ ಕಟ್ಟಿದ್ದೀನಲ್ಲ. ಯಾಕೆ? ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದು ಬೇಡವಾ? ಅವ್ನ ಟೆಸ್ಟಲ್ಲಿ ಪಾಸ್ ಆಗೋದು ಬೇಡವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು. ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯೋ ನಾಯಿಗಳಾದ್ರೆಷ್ಟು ವಾಸಿ ನಮ್ಗಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ನ ಮದುವೆ ಅಂತ ಗೊತ್ತು ತಾನೆ? ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಎಲ್ರೂ ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದುವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ದಂಗೆ ಬರ್ಸ್ತಾರಪ್ಪ. ಮದುವೆ ಆದಮೇಲೆ ಈ ಥರ ಆದರೆ ಕಷ್ಟ ಆಗುತ್ತೆ ನನಗೆ. ಅರ್ಥ ಆಗಲಿಲ್ಲ ಅಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ, ಏನಂಟಿ? ಇಲ್ಲಿ ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗೆ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಓಡೋಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಅಕಸ್ಮಾತ್ ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗುತ್ತೆ ಗೊತ್ತಾ? ಇಲ್ಲಿ ಎಷ್ಟು ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ, ಅವ್ರ ಬದುಕಿ ಉಳಿಯೋದಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಟಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣ ಒತ್ತೆ ಇಟ್ಟು ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡೋಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು.
ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತು? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನು ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ಲದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು. ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ. ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ. ಓಕೆ. ಏನ್ ಸಾಹೇಬ್ರು ಇವತ್ತು ತುಂಬಾ ಫ್ರೀ ಇದ್ದಾಗಿದೆ?